ಆರಾಧ್ಯ ದೈವನಾದ ಮಹಾತ್ಮ ಕೊತ್ತಲ ಬಸವೇಶ್ವರನಲ್ಲಿ, ಮಹಾತಪಸ್ವಿ ಸಪ್ಪಣ್ಣಾರ ಶಿವಯೋಗಿಯಲ್ಲಿ, ಮೌನಯೋಗಿ ಮಡಿವಾಳ ಅಜ್ಜನವರಲ್ಲಿ ಭಕ್ತಿಯನ್ನು ಸಮರ್ಪಣೆ ಮಾಡುತ್ತಾ, ನಮ್ಮೆಲ್ಲ ಈ ಕಾರ್ಯಗಳಿಗೆ ದಿಗ್ದರ್ಶಕರಾಗಿ ಮಾರ್ಗದರ್ಶನ ಮಾಡಿ ಹೋಗಿರುವ ಜ್ಞಾನಯೋಗಿ ಸಿದ್ದೇಶ್ವರ ಅಪ್ಪಗಳನ್ನು ನೆನೆಯುತ್ತಾ, ಇವತ್ತು 2025ನ ವರ್ಷದ ತುದಿ ಅಂಚಿನಲ್ಲಿದ್ದೇವೆ. ಇನ್ನು 2.5 ತಿಂಗಳಾದರೆ ನಮ್ಮ ಕಾರ್ಯಕ್ರಮದ ವಿರಾಟ ಸ್ವರೂಪ ಸಮಾರೋಪ ಎಲ್ಲವೂ ಕೂಡ ಸಿದ್ಧಗೊಳ್ಳುತ್ತೆ. ಆ ನಿಟ್ಟಿನಲ್ಲಿ ಇದೇ ತಿಂಗಳು 28 ಮತ್ತು 29ರಂದು ಚಿಂತನಾ ಶಿಬಿರವನ್ನು 28ಕ್ಕೆ ನೃಪತುಂಗ ಪದವಿ ಮಹಾವಿದ್ಯಾಲಯದಲ್ಲಿ, ಹಾಗೆ 29ರಂದು ನಮ್ಮ ಭಾರತೀಯ ಸಂಸ್ಕೃತಿ ಉತ್ಸವ 7 ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿಯ ಕೊತ್ತಲ ಸ್ವರ್ಣ 2025ರ ಆಮಂತ್ರಣ ಪತ್ರಿಕೆ ಬಿಡುಗಡೆ ಸಮಾರಂಭ ಇದೇ 29ರಂದು ಬೆಳಗ್ಗೆ 10:30 ಆಗಲಿದೆ. ಕೊತ್ತಲ ಬಸವೇಶ್ವರ ದೇವಾಲಯದಲ್ಲಿ ಸಂಸ್ಥೆ 50 ವರ್ಷವನ್ನು ಪೂರ್ಣಗೊಳಿಸಿ 51ನೇ ವರ್ಷಕ್ಕೆ ತನ್ನ ಹೆಜ್ಜೆಯನ್ನು ಇಡ್ತಾ ಇದೆ. 97ರಿಂದ ಪ್ರಾರಂಭಗೊಂಡಿರುವಂಥ ವಿಕಾಸದ ಹೆಜ್ಜೆಗಳು ಪೂಜ್ಯ ಸಿದ್ದೇಶ್ವರ ಸ್ವಾಮೀಜಿಯವರ ಮಾರ್ಗದರ್ಶನದಲ್ಲಿ, KN ಗೋವಿಂದಾಚಾರ್ಯರ ಮಾರ್ಗದರ್ಶನದಲ್ಲಿ, ಸನ್ಮಾನ್ಯ ಶ್ರೀ ಬಸವರಾಜ ಪಾಟೀಲ್ ಅವರ ಅವಿರತವಾದಂಥ ಶ್ರಮ, ಅವರೆಲ್ಲ ವಿದ್ಯಾರ್ಥಿ ಬಳಗ, ದಾಸೋಹಿಗಳು, ದಾನಿಗಳು, ಜನಪ್ರತಿನಿಧಿಗಳು, ತಾಯಂದಿರ ಸಹಕಾರ ಸಹಯೋಗದಿಂದ 99ರಲ್ಲಿ ಬೆಳ್ಳಿ ಹಬ್ಬ, ಅದಾದ ಮೇಲೆ ಜಾಗೃತಿ ಜಾತ್ರೆ 2005-6ರಲ್ಲಿ, 2010-11ರಲ್ಲಿ ಕಲಬುರಗಿಯ ಕಂಪು, 2015-16ರ ಆಸುಪಾಸಿನಲ್ಲಿ ಕಲ್ಯಾಣ ಕರ್ನಾಟಕ ಜಾಗೃತಿ ಜಾತ್ರೆ, ಅದಾದ ಮೇಲೆ ಕೊಲ್ಲಾಪುರದ ಕಾರ್ಯಕ್ರಮಗಳಾಯಿತು, ವಿಜಾಪುರದ ಕಾರ್ಯಕ್ರಮಗಳಾಯಿತು. ಭಾರತೀಯ ಸಂಸ್ಕೃತಿ ಉತ್ಸವ ನಿರಂತರವಾಗಿ ಸಾಗಿ ಬಂದಿದೆ. ಹೈದರಾಬಾದ್ ಕರ್ನಾಟಕ ಅಭಿವೃದ್ಧಿ ವಿಭಾಗ ಪರಿವರ್ತನೆಯಾಗಿ 2010-11ರಲ್ಲಿ ವಿಕಾಸ ಅಕಾಡೆಮಿಯಾಗಿ ಕೆಲಸವನ್ನು ಮಾಡ್ತೀವಿ. ಭಾರತೀಯ ವಿಕಾಸ ಸಂಗಮ 20 ವರ್ಷ ಇಡೀ ದೇಶದ ಉದ್ದಗಲಕ್ಕೂ, ಅದರಲ್ಲಿ ಸಪ್ತಕನ್ಯೆಯ ರಾಜ್ಯಗಳು ಅಂತ ಗುರುತಿಸಿಕೊಂಡಿರುವಂಥ ರಾಜ್ಯದಲ್ಲಿ ಅತ್ಯಂತ ಬುಡಕಟ್ಟದ ಜನಾಂಗದವರನ್ನು ಹಿಡಿದುಕೊಂಡು ಅಭಿವೃದ್ಧಿ ಪರ್ವವನ್ನು ಮಾಡಿತು. ಇವತ್ತಿಗೂ ನಮಗೆ ನೋಡೋದಕ್ಕೆ ಶಿವಗಂಗಾ ಪ್ರಾಜೆಕ್ಟು ಮಹೇಶ್ ಶರ್ಮಾ ಅವರು ನಮಗೆ ಆದರ್ಶರಾಗಿದ್ದಾರೆ. ಹಾಗೆ ಕಲ್ಯಾಣ ಕರ್ನಾಟಕದಲ್ಲಿ ಇವತ್ತು ಈ ನಾಡಿಗೆ ಕಲ್ಯಾಣ ಕರ್ನಾಟಕ ಅಂತ ಘೋಷಣೆ ಮಾಡೋದಕ್ಕೆ ಕಾರಣೀಭೂತರಾದಂಥವ್ರು ಅವತ್ತು ಗೋರ್ಪಡೆ ಅವರ ಕನಸಿತ್ತು. ಹೈದರಾಬಾದ್ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಅಂತ ಸರ್ಕಾರದಿಂದ ಮಾಡಿಸಿದರು. ಅವರ ಒಂದು ಹೋರಾಟದ ಫಲವಾಗಿ ಭಾಗದ ಅಸಮತೋಲನವನ್ನು ನಿವಾರಣೆ ಮಾಡೋದಕ್ಕಾಗಿ ಒಂದು ಹೋರಾಟ ಮಂದಗತಿಯಲ್ಲಿ ನಡೀತು. ಅದಕ್ಕಾಗಿ ನೂರಾರು ಮಂದಿ ಪ್ರಯತ್ನ, ಎಲ್ಲರೂ ಹೆಜ್ಜೆಯನ್ನಿಟ್ಟಿದ್ದಾರೆ. ಆದರೆ ಕೊನೆಗೆ ಪೂಜ್ಯರಾದಂಥ ಸಿದ್ದೇಶ್ವರ ಸ್ವಾಮಿಗಳು, ನೀವು ಆಂಧ್ರದಲ್ಲಿಯೂ ಇಲ್ಲ, ತೆಲಂಗಾಣದಲ್ಲಿ ಇಲ್ಲ, ಹೈದರಾಬಾದ್ ಕರ್ನಾಟಕ ಅನ್ನೋದು ಬೇಡ ಅಂತ ಒಂದು ಮಾತನ್ನು ಹೇಳಿದಾಗ, ಅಂದಿನ ಉಪರಾಷ್ಟ್ರಪತಿ ವೆಂಕಯ್ಯ ನಾಯ್ಡು ಅವರು, ಗೋರೂಚಿ ಅವರು, ಸಿದ್ದೇಶ್ವರ ಸ್ವಾಮೀಜಿಯವರು, ಕೊಪ್ಪಳ ಸ್ವಾಮೀಜಿಯವರು, ಹಾರ್ಕೋಳ ಸ್ವಾಮೀಜಿಯವರು, ಅದೃಶ್ಯ ಕಾಡ ಸಿದ್ದೇಶ್ವರ ಸ್ವಾಮೀಜಿಯವರು, ಚಕ್ರವರ್ತಿ ಸೂಲಿಬೆಲೆ ಅವರು ಎಲ್ಲರೂ ಸೇರಿ ಒಂದು ಘಂಟಾಘೋಷವನ್ನು ಮಾಡಿದ ಕಾರಣವಾಗಿ ಕಲ್ಯಾಣ ಕರ್ನಾಟಕ ಅನ್ನೋದನ್ನು ಸನ್ಮಾನ್ಯ ಯಡಿಯೂರಪ್ಪ ಅವರು ಘೋಷಣೆ ಮಾಡಿದರು. ಇವತ್ತು ಅದರ ಅಭಿವೃದ್ಧಿಯ ಪರ್ವ ಪ್ರಾರಂಭ ಆಗಿದೆ. ಕೇವಲ ಹೆಸರು ಬದಲಾವಣೆ ಆಗೋದ್ರಿಂದ ಏನಾಗುತ್ತೆ ಅಂತ ಒಂದು ಪ್ರಶ್ನೆ ಇದೆ. ದೇವರಾಜ ಅರಸು ಅವರು ಮೈಸೂರು ರಾಜ್ಯವನ್ನು ಕರ್ನಾಟಕ ರಾಜ್ಯವನ್ನು ಮಾಡಿದರು. ಕೇವಲ ಹೆಸರನ್ನು ಬದಲಾವಣೆಯನ್ನು ಮಾಡಿದಂಥ ಕಾಲಖಂಡದು. ಅದಾದ ಮೇಲೆ ಇಡೀ ಸಂವಿಧಾನಾತ್ಮಕವಾಗಿ ಕಲ್ಯಾಣ ಕರ್ನಾಟಕ ಅಂತ ಹೇಗಾಗಿದೆ, ಅವತ್ತಿನ ದಿವಸ ಕರ್ನಾಟಕ ರಾಜ್ಯ ಅಂತ ಆಯಿತು. ಆಡಳಿತ ಕಚೇರಿ ಬೆಂಗಳೂರು ಆಯಿತು. ಇಡೀ ನಾಡು, ಇಡೀ ರಾಜ್ಯವು ಕೂಡ ಅಭಿವೃದ್ಧಿಯ ಪರ್ವತ. ಹಾಗೆ ಕಲ್ಯಾಣ ಕರ್ನಾಟಕ ಅನ್ನುವುದು ಬೇಡುವವರ ನಾಡಲ್ಲ, ಕೊಡುವವರ ನಾಡು ಅನ್ನುವಂಥ ಸಂದೇಶಕ್ಕಾಗಿ ವಿಶ್ವಗುರು ಬಸವಣ್ಣನವರ ಸಿದ್ಧಾಂತದ ಮೇಲೆ ಅದನ್ನು ಪ್ರಾರಂಭ ಮಾಡಿ ಇವತ್ತು ಅದಕ್ಕೆ 21 ವರ್ಷ ವಿಕಾಸ ಅಕಾಡೆಮಿಗೆ, ಭಾರತೀಯ ವಿಕಾಸ ಸಂಗಮಕ್ಕೆ 20 ವರ್ಷ, ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿಗೆ 50 ವರ್ಷ ಮುಗಿದು 51ನೇ ವರ್ಷಕ್ಕೆ ದಾಪುಗಾಲಿಡ್ತಾ ಇದೆ. ಇದಕ್ಕೆ ಹಲವಾರು ಮಂದಿಯ ಶ್ರಮವಿದೆ. ನಾವು 3 ಲಕ್ಷ ಮಹಿಳೆಯರಿಗೆ ತರಬೇತಿ ಕೊಟ್ಟಿವಿ, 30,000 ಯಂತ್ರ ಕೊಟ್ಟಿವಿ, 3,500 ಕಂಪ್ಯೂಟರ್ಗಳನ್ನು ಕೊಟ್ಟಿವಿ, 3,000 ಗ್ರಂಥಾಲಯಗಳಿಗೆ ಪುಸ್ತಕಗಳನ್ನು, ವಚನ ಸಾಹಿತ್ಯ, ದಾಸ ಸಾಹಿತ್ಯ, ಡಿಕ್ಷನರಿ, ಸೈನ್ಸ್ ಕ್ವಿಜ್ ಬುಕ್ಗಳು ಇವುಗಳೆಲ್ಲವನ್ನು ಕೊಡೋದ್ರ ಜೊತೆಗೆ, ಕಂಪ್ಯೂಟರ್ಗಳನ್ನು ಕೊಡೋದ್ರ ಜೊತೆಗೆ ಡೆಸ್ಕು, ಬೆಂಚು, ಕಟ್ಟಡಕ್ಕೆ ನಿಧಿ, ಹೀಗೆ ಒಂದು ನಿಧಾನವಾಗಿ ಮಾಡ್ತಾ ವಿಕಾಸ ಅಕಾಡೆಮಿ ಮುಖಾಂತರ 220 ಕೋಟಿ ಜನರಿಂದ ಸಂಗ್ರಹಿಸಿ ಜನರಿಗೆ
ಅದನ್ನು ಅರ್ಪಣೆ ಮಾಡಿದ್ದು ನಮ್ಮ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿ ಪ್ರಾಮಾಣಿಕವಾದಂಥ ಕಾರ್ಯ. ಅದು ಇವತ್ತು ವಿರಾಟ ಸ್ವರೂಪವನ್ನು ಪಡೆದುಕೊಂಡಿದೆ. ಎಷ್ಟೋ ಮಂದಿ ತಮ್ಮ ಹೊಲವನ್ನು ಮಾರಿಕೊಂಡು ಬೆಂಗಳೂರಿಗೆ ಹೋಗ್ಬೇಕನ್ನೋರು ಇವತ್ತು ಅವರು ಆ ಊರಿನಲ್ಲಿ ಅಗರ್ಭ ಶ್ರೀಮಂತರಾಗಿದ್ದಾರೆ. ಸ್ವಯಂ ಉದ್ಯೋಗವನ್ನು ಮಾಡಿ, ಸಾವಯವ ಕೃಷಿಯನ್ನು ಮಾಡಿ, ಗೋ ಸಂವರ್ಧನೆಯನ್ನು ಮಾಡಿ. ಆದರೆ ಸಂಸ್ಕೃತಿ ಮತ್ತು ಸಂಸ್ಕಾರ ಯಾವ ನಾಡಿನಲ್ಲಿ ಯಾವ ಊರಿನಲ್ಲಿ ಇರುತ್ತೆ ಆ ಊರು ಯಾವತ್ತಿಗೂ ಸದಾಕಾಲ ಹಚ್ಚ ಹಸಿರಾಗಿರ್ತದೆ. ಅದರ ಬದುಕು ಸುಂದರವಾಗಿರುತ್ತೆ. ಊರಿನಲ್ಲಿ ಒಬ್ಬನೇ ಶ್ರೀಮಂತರಾದರೆ ಇಡೀ ಊರು ಶ್ರೀಮಂತ ಅಲ್ಲ. ಆದರೆ ನಾವೇ ಸಂಸ್ಥೆಯವರು ಮನಸ್ಸು ಮಾಡಿದರೆ ನಮ್ಮದೇ ಸಂಸ್ಥೆಯನ್ನು ವಿಶ್ವವಿದ್ಯಾನಿಲಯ ಮಟ್ಟಕ್ಕೆ ನಾವು ಬೆಳೆಸಬಹುದಾಗಿತ್ತು. ಆದರೆ ಸನ್ಮಾನ್ಯ ಬಸವರಾಜ ಪಾಟೀಲ್ಜಿಯವರ ಕನಸಿನಂತೆ ತಮ್ಮೊಟ್ಟಿಗೆ ಹಲವಾರು ಸಂಸ್ಥೆಗಳನ್ನು ಪ್ರಾರಂಭ ಆಗುವುದಕ್ಕೆ ಶ್ರೀ ಗಣೇಶವನ್ನು ಹಾಕಿದ್ರು. ಅವು ಇವತ್ತು ಸ್ವತಂತ್ರವಾದಂಥ ಕಟ್ಟಡದಲ್ಲಿ ಕೆಲಸವನ್ನು ಮಾಡ್ತಾ ಇವೆ ಮತ್ತು ನಾಡಿಗೆ ಒಳ್ಳೆಯ ರೀತಿಯಾದಂಥ ಶಿಕ್ಷಣವನ್ನು ಕೊಡ್ತಾ ಇವೆ. 1974 ಕಾಲಖಂಡವನ್ನು ನೀವು ಕಲ್ಯಾಣ ಭಾಗವನ್ನು ಅವತ್ತೇನು ಹೈದರಾಬಾದ್ ಕರ್ನಾಟಕ ಅಂತ ಕರೀತಿದ್ರಿ, ಅವತ್ತು ಬಸವರಾಜ ಪಾಟೀಲ್ರು ಬಂದು ದೇವಸ್ಥಾನದಲ್ಲಿ ಕೊತ್ತಲ ಬಸವೇಶ್ವರ ದೇವಾಲಯದಲ್ಲಿರುವಂಥ ಪೂಜ್ಯರನ್ನು ಭೇಟಿಯಾಗಿ ಒಂದು ಶಿಕ್ಷಣ ಕೇಂದ್ರವನ್ನು ಪ್ರಾರಂಭ ಮಾಡಬೇಕಂತೀವಿ, ತಾವು ಅಧ್ಯಕ್ಷರಾಗಬೇಕು ಅಂತ ವಿನಯಿಸಿಕೊಳ್ಳದೇ ಇದ್ದರೆ ಏನಿರ್ತಿತ್ತು ಸೇಡಂ ಭಾಗ ಅನ್ನೋದನ್ನು ಆಲೋಚನೆ ಮಾಡಬೇಕು. ಅವತ್ತು ಪುಟ್ಟದಾದಂಥ ಅರ್ಜಾಪುರದ ಶಾಲೆ ಪ್ರಾರಂಭ ಆಗಿದ್ದು ಇವತ್ತು 8,000 ಮಕ್ಕಳು, 600ಕ್ಕಿಂತ ಹೆಚ್ಚು ಸೇವಾ ಬಳಗ, ಅದರ ಒಟ್ಟಿಗೆ ಏನಪ್ಪ ಅಂದ್ರೆ 37 ಶಾಲೆಗಳು ನಡೀತವೆ. ವಿದ್ಯಾಭಾರತಿ ಭಾಗಕ್ಕೆ ಬಂದಿದೆ ಮತ್ತು ನಮ್ಮ ಸಂಸ್ಥೆಯಿಂದ 70ಕ್ಕಿಂತಲೂ ಹೆಚ್ಚು ಸಂಸ್ಥೆಗಳು ಮಾರ್ಗದರ್ಶನವನ್ನು ಪಡಿತಾ ಇವೆ. ಅದಕ್ಕೆ ಆರ್ಥಿಕವಾಗಿ ತನು ಮನ ಧನ ಅಂತ ಏನು ಕರೀತಾರೆ ಅದು ಆ ನಿಟ್ಟಿನಲ್ಲಿ ಅವರಿಗೆ ಸಹಯೋಗ ಸಹಕಾರವನ್ನು ಕೊಡ್ತಾ ಬಂದಿದ್ದೇವೆ. ಅವುಗಳು ಬೆಳೆದಿವೆ. ಆದರೆ ನಮ್ಮ ಸಂಸ್ಥೆಯಲ್ಲಿ ಕಲಿತಂಥ ವಿದ್ಯಾರ್ಥಿ ವಾಸು ದೇಶಪಾಂಡೆ ಅವರು ಗ್ರಾಮ ಅಭಿವೃದ್ಧಿಯ ಸ್ವಚ್ಛತಾ ಅಭಿಯಾನ ಪ್ರಾರಂಭ ಮಾಡಿದಾಗ ಮೊದಲಿಗೆ ಸರ್ಕಾರ ಕೊಡ್ತಿದ್ದು 3,500, ಸ್ವಲ್ಪ ಹೆಚ್ಚು ಕಮ್ಮಿ ಕೊಡ್ತಿತ್ತು. ಸುಧಾಮೂರ್ತಿ ಅವರು ಬಂದಾಗ 8,000 ಕೊಡೋದಕ್ಕೆ ಪ್ರಾರಂಭ ಮಾಡಿದ್ರು. ಸರಿ ಸುಮಾರು 12,000 ಶೌಚಾಲಯವನ್ನು ಕಟ್ಟಿದ ಮೇಲೆ ಅದರ ಉದ್ಘಾಟನೆಗೆ ಬಂದಂಥ ಜಯರಾಮ್ ರಮೇಶ್ ಅವರು ನಮ್ಮ ಸಂಸ್ಥೆಯ ಕಾರ್ಯವನ್ನು ನೋಡಿ ನಮ್ಮ ವಿದ್ಯಾರ್ಥಿಯ ಮಾತುಗಳನ್ನು ಕೇಳಿ ಮತ್ತೆ ಸರ್ಕಾರದ ಬದಲಾವಣೆಯನ್ನು ತಂದು ಅವರು 8,000ರಿಂದ 10,000 ಕೊಡೋದಕ್ಕೆ ಬಂದರು. 12,000 ಶೌಚಾಲಯವನ್ನು ಕಟ್ಟುವಂಥ ಯೋಜನೆ ಆಯಿತು. ಅದಾದಮೇಲೆ ಇಡೀ ದೇಶಕ್ಕೆ ಹೊಸದಾಗಿ ಬಂದಿರುವಂಥ ಅವತ್ತಿನ ಏನು ಹೊಸ ಪ್ರಧಾನಿಯಾಗಿ ಬಂದಂಥ ನರೇಂದ್ರ ಮೋದಿ ಅವರು ಗಾಂಧೀಜಿಯವರ ನೆನಪಿನಾರ್ಥವಾಗಿ ಇಡೀ ದೇಶದ ಉದ್ದಗಲಕ್ಕೂ ಕೋಟ್ಯಾನುಗಟ್ಟಲೆ ಶೌಚಾಲಯಗಳನ್ನು ಕಟ್ಟಿದರು. ಅದರ ಮೊದಲಿಗೆ ಪ್ರಾರಂಭ ಆಗಿದ್ದು ಸೇಡಂದ ನೆಲದಿಂದ, ಕಲ್ಯಾಣ ಕರ್ನಾಟಕದಿಂದ ಅಂತ ಮರೆಯೋ ಹಾಗಿಲ್ಲ. ಹಾಗೆ ಗಿಡಗಳನ್ನು ಹಚ್ಚುವಂಥ ವಿಚಾರಕ್ಕೆ ಬಂದರೆ ಹಳ್ಳಿಗೆ ಗಿಡಗಳನ್ನು ನೆಡಬೇಕು, ದೇವಾಲಯಗಳಲ್ಲಿ, ಮಠಗಳಲ್ಲಿ, ಶಾಲೆಗಳಲ್ಲಿ ಅಂತ ಬಂದರೆ ನಮ್ಮ ಸಂಸ್ಥೆಯ ಮೊದಲನೇ ಬ್ಯಾಚಿನ ವಿದ್ಯಾರ್ಥಿಗಳು ಶ್ರೀನಿವಾಸ್ ಕಾಸೋಜ್ ಅವರು ಅವ್ರದ್ದೇ ಆದಂಥ ಸಂಸ್ಥೆಯನ್ನು ಮಾಡಿದ್ದಾರೆ. ಅವರು ಬಂಗಾರದ ವ್ಯಾಪಾರಿಗಳು. ಶ್ರೀನಿವಾಸ್ ಕಾಸೋಜ್ ಅವರು ಅವರೇ ಸ್ವತಃ ತಮ್ಮ ಸಂಸ್ಥೆ ವತಿಯಿಂದ ಸರಿಸುಮಾರು 2 ಲಕ್ಷಕ್ಕಿಂತಲೂ ಹೆಚ್ಚು ಈ ಭಾಗದ ಹಳ್ಳಿಗೆ ನಾನು 3 ಬಾರಿ ಈಗ ಯಾತ್ರೆಯನ್ನು ಮಾಡಿದ್ದೇನೆ. 2 ಬಾರಿ ಪಾದಯಾತ್ರೆಯನ್ನು ಮಾಡಿದ್ದೇನೆ. ಅವಾಗೂ ನಮ್ಮ ಜೊತೆಗೆ ಬಂದು ಎಲ್ಲ ಹಳ್ಳಿಗಳಲ್ಲಿ 5, 10, 15 ಗಿಡಗಳನ್ನು ಹಚ್ಚುವುದರ ಜೊತೆಗೆ ಟ್ರೀ ಗಾರ್ಡನ್ನು ಕೂಡ ಕೊಟ್ಟಂಥದ್ದು ಇವತ್ತಿಗಿದೆ. ಮತ್ತು ಗಿಡ ಹಚ್ಚಿ ಅಷ್ಟೇ ಬಂದಿಲ್ಲ, ಅವುಗಳ ರಕ್ಷಣೆಗಾಗಿ ನೀರಿನ ವ್ಯವಸ್ಥೆಯನ್ನು ಮಾಡುವಂಥದ್ದು, ಅವರಿಗೆ ಸಂಬಳವನ್ನು, ಯಾರು ದುಡಿಯುವಂಥ ಜೀವಿಗಳಾದರೂ ಸಂಬಳವನ್ನು ಕೊಟ್ಟು ಅವರು ರಕ್ಷಣೆಯನ್ನು ಮಾಡಿದ್ದಾನೆ. ಅದರ ಜೊತೆಗೆ ಇವತ್ತು ಏನು 240 ಎಕರೆಯಲ್ಲಿ ಕಾರ್ಯಕ್ರಮ ನಡೀತಾ ಇದೆ, ಅದರ ಪರಿಸರದ ಶುದ್ಧೀಕರಣಕ್ಕಾಗಿ ನೋಡುವವರಿಗೆ ಒಂದು ರೀತಿ ಸಂತೋಷವನ್ನು ಕೊಡೋದಕ್ಕಾಗಿ 15 ಹಳ್ಳಿಗಳು 240 ಎಕರೆ ಜಮೀನಲ್ಲಿ ಕೂಡ ಗಿಡ ಹಚ್ಚುವಂಥ ಕೆಲಸವನ್ನು ಅವರು ಪ್ರಾರಂಭ ಮಾಡಿದ್ದಾರೆ. ಮತ್ತು ನಾನು ಮೊದಲಿಗೆ ಧನ್ಯವಾದವನ್ನು ಹೇಳಬೇಕಂದ್ರೆ 240 ಎಕರೆ ಜಮೀನನ್ನು ಕೊಟ್ಟಿರುವಂಥ ಎಲ್ಲ ನಮ್ಮ ದೇವರಿಗೆ ಸಮಾನರಾದಂಥ ಅನ್ನದಾತರಿಗೆ ಅವರು ನಮಗೆ ದೊಡ್ಡದಾದಂಥ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಇವತ್ತು ಸಾಕಷ್ಟು ಮಳೆ ಆಗ್ತಾ ಇದೆ, ಕಣಿಕೆಗೆ ಬರ ಇದೆ, ಕಡಲೆ ಹೊಟ್ಟಿಗೆ ಬರ ಇದೆ. ಅದೆಲ್ಲವನ್ನು ನಾವು ಹೆಂಗಾರ ಮಾಡ್ತೀವಿ, ನಮ್ಮ ಪಶುಗಳನ್ನು ಜೋಪಾನ ಮಾಡ್ತೀವಿ, ನಮ್ಮ ಕುಟುಂಬ ರಕ್ಷಣೆ ಮಾಡ್ತೀವಿ. ನಮ್ಮ ಊರಿಗೆ ನೀವು ಬಂದಿರಿ ಅಂದಮೇಲೆ ಕಾರ್ಯಕ್ರಮಕ್ಕೆ ನಾವು ಸ್ಥಳವನ್ನು ಕೊಡ್ತೀವಿ ಅಂತಂದು 240 ಎಕರೆ ಜಮೀನನ್ನು ನಮ್ಮ ಕಾರ್ಯಕ್ರಮಕ್ಕಾಗಿ ಅವರು ಬಿಟ್ಟು ಕೊಟ್ಟಿದ್ದಾರೆ. ಬಿತ್ತೋದನ್ನು ಬಿಟ್ಟು ಆ ರೈತರಿಗೆ ನಾನು ಮೊದಲಿಗೆ ಕೃತಜ್ಞತೆಗಳನ್ನು ಹೃದಯ ತುಂಬಿ ಸಲ್ಲಿಸ್ತೇನೆ. ಆಮೇಲೆ ಹಾರ್ಕೋಡದ ಚನ್ನವೀರ ಶಿವಾಚಾರ್ಯರು, ಗಣಮಠದ ಪರಮ ಪೂಜ್ಯರು, ಅವರು 5 ಲಕ್ಷವನ್ನು ಈ ಕಾರ್ಯಕ್ರಮಕ್ಕಾಗಿ ಕೊಟ್ಟಿದ್ದಾರೆ. ಹೀಗೆ ಮಠಾಧೀಶರು, ನಮ್ಮ ಸಂಸ್ಥೆ ಹಿರಿಯ ವಿದ್ಯಾರ್ಥಿಗಳು, ಜನಪ್ರತಿನಿಧಿಗಳು, ಸಂಘ ಸಂಸ್ಥೆಯವರು ಸಂಸ್ಥೆ ಪ್ರಾರಂಭವಾದಾಗಿಂದ ಹಿಡಿದು ಇಲ್ಲಿವರೆಗೆ ಲಕ್ಷಗಟ್ಟಲೆ ದುಡ್ಡನ್ನು ಕೊಡ್ತಾ ಬಂದಿದ್ದಾರೆ. ಆ ದುಡ್ಡು ತೊಗೊಂಡು ನಾವೇ ನಮ್ಮ ಶಾಲೆ ಕಟ್ಟಿದರೆ AC ರೂಮ್ನಲ್ಲಿ ನಮ್ಮ ಮಕ್ಕಳು ಇರ್ತಿದ್ರು. ಆದರೆ ಮೆಡಿಕಲ್ ಕಾಲೇಜ್ ಮಾಡ್ಬೋದಿತ್ತು, ಇಂಜಿನಿಯರಿಂಗ್ ಮಾಡ್ಬೋದಿತ್ತು. ಸಮಾಜ ಸುರಕ್ಷಿತವಾಗಿರಬೇಕಾದ್ರೆ ನೈತಿಕ ಶಿಕ್ಷಣ ಭಾಳ ಅವಶ್ಯ. ಅದಕ್ಕಾಗಿ ಪಾಟೀಲ್ಜಿಯವ್ರ ಕನಸು ಏನಂದರೆ ನೈತಿಕ ಶಿಕ್ಷಣವಾಗಿರುವಂಥ ಬುನಾದಿ ಶಿಕ್ಷಣ LKG, UKG
ಅರುಣೋದಯ ಅಂತ ಏನು ಕರಿತೀವಿ, ಆ ಶಾಲೆಗಳು ಸರಿಯಾಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹಳ್ಳಿಗಳಲ್ಲಿ ಶಾಲೆಗಳನ್ನು ಪ್ರಾರಂಭ ಮಾಡಿ ಅಲ್ಲಿರುವಂಥ ಹಿರಿಯರಿಗೆ ಆ ಶಾಲೆಗಳನ್ನು ಕೊಟ್ಟು ಇವತ್ತು ಸಮೃದ್ಧವಾದಂಥ ಭಾಗವನ್ನು ಸಾಂಸ್ಕೃತಿಕ ನಗರವನ್ನಾಗಿ ಸೇಡಂ ತಾಲೂಕನ್ನು ಮಾಡಿದ್ದಾರೆ. ಸೇಡಂ ತಾಲೂಕಿನ ಎಲ್ಲ ಜನಬಾಂಧವರಲ್ಲಿ ನಾವು ವಿನಂತಿ ಮಾಡ್ತೇನೆ, 29ನೇ ತಾರೀಕಿನ ಈ ಕಾರ್ಯಕ್ರಮಕ್ಕೆ, ಇದೇ ತಿಂಗಳು 29 ಸೆಪ್ಟೆಂಬರ್ 29 ಬೆಳಿಗ್ಗೆ 8 ಗಂಟೆಗೆ ನೃಪತುಂಗ ಪದವಿ ಮಹಾವಿದ್ಯಾಲಯದಲ್ಲಿ ಉಪಹಾರ ಇದೆ. ಉಪಹಾರ ಮುಗಿಸಿಕೊಂಡು ನಾವು ಕಾರ್ಯಕ್ರಮವನ್ನು ಎಲ್ಲಿ ಮಾಡ್ತೇವೆ ಸ್ಥಳವನ್ನು ತೋರಿಸ್ತಾರೆ. ಅದಾದ ಮೇಲೆ 10 ಗಂಟೆಗೆ ನಮ್ಮ ಆಮಂತ್ರಣ ಪತ್ರಿಕೆ ಬಿಡುಗಡೆ ಸಮಾರಂಭ ನಮ್ಮ ಪ್ರೇರಣಾ ಕೇಂದ್ರ, ಶಕ್ತಿ ಕೇಂದ್ರ ಆಗಿರುವಂಥ ಕೊತ್ತಲ ಬಸವೇಶ್ವರ ದೇವಾಲಯದಲ್ಲಿ ಪೂಜ್ಯರಾದಂಥ ನವೀನಕೆರೆಯ ಪರಮ ಪೂಜ್ಯರು ಶಿವಶಂಕರಪ್ಪ ಅವರು, ಹಾಲಪ್ಪ ಮುತ್ತೆಯವರು ಮತ್ತು ಎಲ್ಲ ಮಠಾಧೀಶರು, ಜನಪ್ರತಿನಿಧಿಗಳು ಸೇರಿ ಆ ಕಾರ್ಯಕ್ರಮದ ಆಮಂತ್ರಣ ಪತ್ರಿಕೆಯನ್ನು ಬಿಡುಗಡೆ ಮಾಡ್ತಾ ಇದ್ದೇವೆ. ಆತ್ಮೀಯವಾದಂಥ ಹಿರಿಯ ವಿದ್ಯಾರ್ಥಿಗಳು ಯಾವುದೇ ರೀತಿಯ ಅನುಮಾನವನ್ನು ಸಂಕೋಚನ ಮಾಡದೆ ಎಲ್ಲರೂ ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಬೇಕು. ಹಿರಿಯ ಶಿಕ್ಷಕರು ಭಾಗಿಗಳಾಗಬೇಕು. ಇದು ನಿಮ್ಮ ಮನೆ, ನಿಮ್ಮ ಶಾಲೆ, ನಿಮ್ಮ ಕುಟುಂಬ ಬೆಳೆದಂಥ ಶಾಲೆ, ನಿಮ್ಮ ಮಕ್ಕಳು ಬೆಳೆದಂಥ ಶಾಲೆ, ನಿಮ್ಮ ಊರಿನ ಶಾಲೆ. ಅದಕ್ಕಾಗಿ ತಾವೆಲ್ಲರೂ ಸಹಯೋಗವನ್ನು ಕೊಡಬೇಕು. ಅದಲ್ಲದೇ ಊರಿನ ಗಣ್ಯಮಾನ್ಯರು, ರೈತಾಪಿ ಜನರು, ತಾಯಂದಿರು ಕೂಡ ಭಾಗಿಯಾಗಬೇಕು. ಎಲ್ಲರಿಗೂ ಕೂಡ ತುಂಬ ಹೃದಯದ ಸ್ವಾಗತವಿದೆ ಅನ್ನುವಂಥ ಮಾತನ್ನು ಹೇಳ್ತಾ, ಕೊನೆಯದಾಗಿ ನಮ್ಮ ಸಮಿತಿ ಎಲ್ಲ ಸದಸ್ಯರು, ಪೂರ್ವ ಸದಸ್ಯರು ಅಂದರೆ ಹಿರಿಯರಾದಂಥ ಎಲ್ಲ ಸದಸ್ಯರು, ಸ್ವರ್ಗೀಯರಾದವರು, ಈಗಿರುವ ಎಲ್ಲ ಸದಸ್ಯರಲ್ಲಿ ಕೂಡ ಅವ್ರ ಕುಟುಂಬ ವರ್ಗದವರಲ್ಲಿ ವಿನಂತಿ ಮಾಡ್ತೇನೆ, ನಾವು ಅವರಿದ್ರೆ ಹೋಗ್ಬೋದಿತ್ತು ಅಂತ ಅನ್ಕೋಬೇಡ್ರಿ. ಯಾರಿದ್ದರೇನು ಬಿಟ್ಟಿರೋ ಸಂಸ್ಥೆ ಮಾತ್ರ ನಿಮ್ಮದಿದೆ, ಸೇಡಂ ತಾಲೂಕಿಂದಿದೆ, ಸೇಡಂ ಊರಿಂದಿದೆ. ಎಲ್ಲರೂ ಬನ್ನಿ, ಎಲ್ಲರಿಗೂ ಹೃದಯ ತುಂಬಿದ ಸ್ವಾಗತವಿದೆ ಅಂತ ಹೇಳ್ತಾ ನನ್ನ ಮಾತುಗಳು ತಾವು ಚೆನ್ನಾಗಿ ನೆನಪಿಟ್ಕೋಬೇಕು. ಇದೇ ತಿಂಗಳು 28ಕ್ಕೆ ಚಿಂತನಾ ಸಭೆ ನೃಪತುಂಗ ಪದವಿ ಮಹಾವಿದ್ಯಾಲಯದಲ್ಲಿ, 29ನೇ ತಾರೀಕು ಆಮಂತ್ರಣ ಪತ್ರಿಕೆ ಬಿಡುಗಡೆ ಕಾರ್ಯಕ್ರಮ. ಎಲ್ಲರೂ ಬನ್ನಿ, ನಿಮಗಾಗಿ ನಾವು ಕಾಯುತ್ತೇವೆ. ಸರ್ವರಿಗೂ ಹೃದಯ ತುಂಬಿದ ಸ್ವಾಗತ.